press the bell icon on the YouTube app and never miss another update. Hi, hello my dear students. Yes, in the previous session we discussed about soil, about what is soil and then what are the importance of soil and what are the uses of soil and also how was the soil formed, and next we discuss about soil erosion also, isn't it? Yes, today we are going to learn about how does water and wind acts as an soil erosion and how can we conserve soil. About all these things today we are going to learn. Okay, yes, right, let's start. Yes, first, how does water acts as an soil erosion? As you know, so you just observe when in a rainfall, so when it rain season, you have seen the river is fully muddy, means so ನಾವು ರಿವರ್ ನೋಡ್ತೀವಿ, ನದಿ ನೋಡ್ತೀವಿ, ಒಂಥರ ಕೆಸರಾಗಿ ಹರಿತಾ ಇರುತ್ತೆ. ಸೊ ಪ್ಯೂರ್ ವಾಟರ್ ಹರಿತಾ ಇರಲ್ಲ, ಸೊ ಕೆಂಪಗಿರುತ್ತೆ, ಕೆಸರು ಕಲರಲ್ಲಿ ಕಾಣಿಸ್ತಾ ಇರುತ್ತೆ. ವೈ? ಬಿಕಾಸ್ ಸಿ ದಿಸ್ ರೈನ್ ವಾಟರ್ ಕ್ಯಾರಿ ಟಾಪ್ ಸಾಯಿಲ್, ಸೊ ಇಟ್ಸ್ ಲುಕ್ಸ್ ಲೈಕ್ ಅ ಮಡ್ಡಿ, ಸೊ ಹಾಗಾಗಿ ಅದು ಕೆಸರು ಕಲರ್ ಆಗಿ ಟರ್ನ್ ಆಗಿರುತ್ತೆ. ಯಾಕಂದರೆ ಸೊ ಹರಿಬೇಕಾದ್ರೆ, ಯಾಕಂದರೆ ತುಂಬ ಫಾಸ್ಟಾಗಿ ಹರಿಬೇಕಾದ್ರೆ ಏನಾಗುತ್ತೆ, ಕಾಮನ್ ಆಗಿ ಟಾಪ್ ಸಾಯಿಲ್ನ ತೊಗೊಂಡು ಹೋಗುತ್ತೆ. ಸೊ ಟಾಪ್ ಸಾಯಿಲ್ನ ತೊಗೊಂಡು ಹೋಗೋದ್ರಿಂದ ಏನಾಗುತ್ತೆ, ರಿವರ್ ಕಲರು ಮಡ್ಡಿ ಆಗಿರುತ್ತೆ. ಸಿ ಇದೇ ತರಹ ಟಾಪ್ ಸಾಯಿಲು ತೊಗೊಂಡು ಹೋಗ್ತಾ ಹೋಗ್ತಾ ರೈನ್ ವಾಟರ್ ಮೀನ್ಸ್ ರಿವರಲ್ಲಿ ಸೇರ್ತಾ ಏನಾಗುತ್ತೆ, ಸಿಲ್ಟಿಂಗ್ ಫಾರ್ಮ್ ಆಗುತ್ತೆ. ಸೊ ಹಾಗಾದರೆ ಸಿಲ್ಟಿಂಗ್ ಅಂದರೆ ಏನು? ಸಿ ಸಿಲ್ಟಿಂಗ್ ಮೀನ್ಸ್ ಹೂಳು ಅಂತಾರೆ ಕನ್ನಡದಲ್ಲಿ. ಸಿಲ್ಟಿಂಗ್ ಅಂದರೆ ಹೂಳು. ಓಕೆ, ಎಸ್, ದ ಡೆಪಾಸಿಷನ್ ಆಫ್ the fertile topsoil, fertile top layer of the soil in the river bed is called silting. ಸೊ ಸಿಲ್ಟಿಂಗ್ ಅಂದರೆ ಹೂಳು ತುಂಬೋದು. ಸೊ ನಾರ್ಮಲಿ ನಾವು ಕೇಳ್ತೀವಿ ಕೆರೆಯಲ್ಲಿ ಹೂಳು ತುಂಬೋದು ಅಥವಾ ನದಿಯಲ್ಲಿ ಹೂಳು ತುಂಬೋದು. ಆಗಾಗ ಹೂಳನ್ನ ತೆಗೆದಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ನೀವು ಗೊತ್ತಿದೆ ಅಲ್ವಾ. ಸೊ ಏನಾಗುತ್ತೆ, ಕೆರೆಯಲ್ಲಿ ನಾವು ಹೂಳು ತುಂಬಿದಾಗ ತೆಗಿಲಿಲ್ಲ ಅಂದರೆ ಅಲ್ಲಿ ಸ್ಟೋರೇಜ್ ಆಫ್ ವಾಟರು ಕಮ್ಮಿ ಆಗುತ್ತೆ. ಓಕೆ, ಸೊ ಹೂಳು ಅಂದರೆ ಏನಂತ ಹೇಳ್ತೀನಿ ನೋಡಿ. ಸೊ ಇದು ಕೆರೆ ಅಂದ್ಕೊಳ್ಳಿ. ಓಕೆ, ಇಟ್ಸ್ ಅ ಲೇಕ್. ಏನಾಗುತ್ತೆ ಇದರಲ್ಲಿ ಸಿಲ್ಟಿಂಗ್. ಸೊ ಸಿಲ್ಟಿಂಗ್ ಅಂದರೆ ಏನಂತ ಹೇಳಿದೆ, ನೀರು, ಮಳೆ ನೀರು ಹರಿತಾ ಏನಾಗುತ್ತೆ, ಅದ್ರ ಜೊತೆಗೆ ಮಣ್ಣ ಟಾಪ್ ಫರ್ಟೈಲ್ ಸಾಯಿಲ್ನ ತೊಗೊಂಡು ಹೋಗಿ ರಿವರಲ್ಲಿ ಅಥವಾ ಲೇಕ್ಸಲ್ಲಿ ಏನಾಗುತ್ತೆ, ಸಿಲ್ಟಿಂಗ್ ಆಗೋದು. ಸೊ ಹರಿತಾ ಈಗ ಕೆಸರು ನೀರು ಬರ್ತಾ ಇದೆ ಅಂದ್ಕೊಳ್ಳಿ. ಸೊ ಕೆಸರು ನೀರು ಏನಾಗುತ್ತೆ, ತುಂಬುತ್ತೆ, ಕೆರೆಯಲ್ಲಿ ಕಾಮನ್ ಆಗಿ ತುಂಬುತ್ತೆ. ನೀವು ನೋಡಿದಿರಿ, ಒಂದು ಗ್ಲಾಸಲ್ಲಿ ಸ್ವಲ್ಪ ಮಣ್ಣನ್ನು ಕದಡ್ಬಿಟ್ಟು ನಾವು ಹಾಗೆ ಇಟ್ಟರೆ ಹಾಫ್ ಡೇ ಅಷ್ಟು ನಾವು ಇಟ್ಟರೆ ಏನಾಗುತ್ತೆ, ಅಥವಾ ಒನ್ ಡೇ ಇಟ್ಟರೆ ಏನಾಗುತ್ತೆ, ಸೊ ಮಣ್ಣೆಲ್ಲ ಏನಾಗುತ್ತೆ, ಕೆಳಗಡೆ ಕುತ್ಕೊಳುತ್ತೆ. ಸೊ ಪ್ಯೂರ್ ವಾಟರು ಮೇಲ್ಗಡೆ ಇರುತ್ತೆ ಅಲ್ವಾ. ಸೊ ಕೆಸರು ನೀರಿರುತ್ತೆ, ಆ ಕೆಸರು ನೀರು ನಾವು ಒನ್ ಡೇ ನಾವು ಹಾಗೆ ಬಿಟ್ವಿ ಅಂದರೆ ಏನಾಗುತ್ತೆ, ಸೊ ಮಣ್ಣೆಲ್ಲ ಕೆಳಗಡೆಗೆ ಕುತ್ಕೊಂಡು ಪ್ಯೂರ್ ವಾಟರು ಮೇಲೆ ಕುತ್ಕೊಳುತ್ತೆ ಅಲ್ವಾ. ಸೊ ಹಾಗೇ ಏನಾಗುತ್ತೆ, ಸೊ ಇಲ್ಲಿ ಮಡ್ಡಿ ವಾಟರ್, ಸೊ ಕೆಸರು ನೀರು ತುಂಬಿಕೊಂಡಿದ್ದು ಏನಾಗುತ್ತೆ, ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ, ಆ ಮಣ್ಣೆಲ್ಲ ಏನಾಗುತ್ತೆ, ಕೆಳಗಡೆಗೆ ಫಾರ್ಮ್ ಆಗುತ್ತೆ. ಓಕೆ, ಸ್ಟೋರ್ ಆಗುತ್ತೆ, ಡೆಪಾಸಿಟ್ ಆಗುತ್ತೆ. ಸೊ ವಾಟರು ಫ್ಲೋಟ್ ಆಗ್ತದೆ, ಪ್ಯೂರ್ ವಾಟರ್ ಆ್ಯಸ್ ಯೂಶುವಲ್ ಮೇಲಿರುತ್ತೆ, ಸೊ ಮಡ್ಡಿ ಎಲ್ಲ ಕೆಳಗಿರುತ್ತೆ. ಸೊ ಇದೇ ಥರ ಒನ್ ಡೇ ಅಲ್ಲ, ಸೊ ಇಯರ್ ತನಕ ಹೀಗೆ ಒಂದು 3-4 ಇಯರ್ಸ್ 10 ಇಯರ್ಸ್ ಹೀಗೆ ಸಿಲ್ಟಿಂಗ್ ಫಾರ್ಮೇಷನ್ ಆಗ್ತಾ ಏನಾಗುತ್ತೆ, ಸೊ ಇಷ್ಟರ ಮಟ್ಟಿಗೆ ಸಿಲ್ಟಿಂಗೇ ಫುಲ್ ಆಗುತ್ತೆ. ಸೊ ಸಿಲ್ಟಿಂಗ್ ಇಷ್ಟೊಂದು ಆದಾಗ ಏನಾಗುತ್ತೆ, ಸೊ ಇಲ್ಲಿ ವಾಟರ್ ಸ್ಟೋರೇಜು ಕಮ್ಮಿ ಆಗುತ್ತೆ. ಯಾಕಂದರೆ ಇಲ್ಲಿ ಸಿಲ್ಟಿಂಗೇ ತುಂಬ ಇರೋದ್ರಿಂದ, ಡೆಪಾಸಿಷನ್ ಆಗಿರೋದ್ರಿಂದ, ಸೊ ವಾಟರು ತುಂಬ್ಕೊಳೋದು ಅಂದರೆ ವಾಟರ್ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆಯೇ ರಿವರಲ್ಲೂ ಅಷ್ಟೇ. ಸೊ ರಿವರಲ್ಲಿ ಹೇಗೆ ಸಿಲ್ಟಿಂಗ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಸಿ ನಾರ್ಮಲಿ ಸೊ ಈಗ ರಿವರ್ ಫ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಆ ರಿವರಿಗೆ ಬಹಳಷ್ಟು ಸೋರ್ಸಸ್ ಇರುತ್ತೆ.
ಸೊ ರಿವರ್ ಅಂದರೆ ಅದಕ್ಕೆ ತುಂಬ ಸೋರ್ಸ್ ಆಫ್ ವಾಟರು ಬೇರೆ ಕಡೆಯಿಂದ ಜಾಯಿನ್ ಆಗ್ತಾ ಇರುತ್ತೆ. ಸೊ ಹೀಗೆ ಜಾಯಿನ್ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಸೊ ಇಲ್ಲಿರುವಂಥ ವಾಟರ ಜೊತೆಗೆ ಸಾಯಿಲು ಆ್ಯಡ್ ಆಗುತ್ತೆ ಇಲ್ಲಿಗೆ ರಿವರ್ಗೆ. ಓಕೆ, ಸಿ ಇಲ್ಲಿ ರಿವರಲ್ಲೂ ಸಹಿತ ಏನಾಗುತ್ತೆ, ಸಿಲ್ಟಿಂಗ್ ಫಾರ್ಮ್ ಆಗುತ್ತೆ, ಅಂದರೆ ಹೂಳು ತುಂಬ್ಕೊಳುತ್ತೆ. ಓಕೆ, ಹಾಗಾಗಿನೇ ನೀವು ನೋಡಿರ್ತೀರಿ ಮಳೆಗಾಲದಲ್ಲಿ ನದಿ ನೀರು ಕೆಂಪಾಗಿರುತ್ತೆ. ಯಾಕೆಂದರೆ ಸೊ ಅದ್ರ ಜೊತೆಗೆ ಏನಾಗಿರುತ್ತೆ, ಮಡ್ಡಿ ವಾಟರ್. ಸೊ ಮಡ್ಡಿ ವಾಟರ್ನ ತೊಗೊಂಡು ಹೋಗುತ್ತೆ. ಸೊ ಮಡ್ಡಿ ವಾಟರ್ ನೆಕ್ಸ್ಟ್ ಏನಾಗುತ್ತೆ, ಸಿಲ್ಟಿಂಗ್ ಫಾರ್ಮ್ ಆಗುತ್ತೆ. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ದ ಸಿಲ್ಟಿಂಗ್ ಇಸ್ ಡೆಪಾಸಿಟ್ ಇನ್ ರಿವರ್ ಬೆಡ್. ಸೊ ರಿವರ್ ಬೆಡ್ಡಲ್ಲೂ ಕೆಲವೊಮ್ಮೆ ಸಿಲ್ಟಿಂಗ್ನ ಡೆಪಾಸಿಟ್ ಆದರೆ, ಸೊ ಸಮ್ಟೈಮ್ಸ್ ಇಟ್ ವಿಲ್ ಬಿ ಜಾಯಿನ್ ಟು ಸಿ ಆಲ್ಸೋ. ಸೊ ಕೆಲವೊಮ್ಮೆ ರಿವರಲ್ಲಿ ಸಿಲ್ಟಿಂಗ್ ಡೆಪಾಸಿಟ್ ಆದರೆ, ಕೆಲವೊಮ್ಮೆ ಏನಾಗುತ್ತೆ ಸಿ ಅಂದರೆ ಸಮುದ್ರಕ್ಕೂ ಸಹಿತ ಏನಾಗುತ್ತೆ ಫರ್ಟೈಲ್ ಟಾಪ್ ಸಾಯಿಲ್ ಏನಾಗುತ್ತೆ, ಸಾಯಿಲ್ ಅಂದರೆ ಸೀನಲ್ಲೂ ಸಹಿತ ಡೆಪಾಸಿಟ್ ಆಗುವಂಥದ್ದು ಇರುತ್ತೆ, ಅಂದರೆ ಸಿಲ್ಟಿಂಗ್ ಆಗೋದು ಅಂಥದ್ದು ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಅಂತ ನೋಡೋಣ. ಓಕೆ, ಸಿ ನಾರ್ಮಲಿ ಈ ಥರ ಸಿಲ್ಟಿಂಗ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ ರಿವರಲ್ಲಿ, ಸೊ ದ ಕೋರ್ಸ್, ಸೊ ಅದರ ರೂಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಅದು ಹರಿಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಜಾಗ ಸಾಕಾಗೋದಿಲ್ಲ. ಸೊ ಇತ್ತೀಚೆಗೆ ನೋಡಿದಿರಿ, ಸೊ ರಿವರ್ನ ಆ ಕಡೆ ಈ ಕಡೆ ಇರುವಂತಹ ವಿಲೇಜಸ್ ಆಗಲಿ, ಬಿಲ್ಡಿಂಗ್, ನೆಕ್ಸ್ಟ್ ಸಿಟೀಸ್ ಆ್ಯಂಡ್ ಫಾರೆಸ್ಟಲ್ಲಿ ಫ್ಲಡ್ ಆಗುತ್ತೆ, ಅಂದರೆ ನೀರು ಬರುತ್ತೆ, ನದಿ ನೀರು. ಯಾಕೆ ಅಂತ ಈಗ ಹೇಳ್ತೀನಿ ಕೇಳಿ. ಸೊ ಈ ರಿವರಲ್ಲಿ ಸಿಲ್ಟಿಂಗ್ ಆಗಿರೋದ್ರಿಂದ, ಈಗ ಲಾಸ್ಟ್ ಇಯರ್ ಏನಾಯಿತು, ಒಂದು 1/2 ಮೀಟರಷ್ಟು ಸಿಲ್ಟಿಂಗ್ ಸ್ಟೋರ್ ಆಯಿತು. ನೆಕ್ಸ್ಟ್ ಇಯರು 1 ಮೀಟರ್, ನೆಕ್ಸ್ಟ್ 2 ಮೀಟರ್. ಸೊ ಈ ಥರನೇ ಏನಾಗುತ್ತೆ, ಸಿಲ್ಟಿಂಗ್ ಫಾರ್ಮೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಹೂಳು ತುಂಬೋದು ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಸೊ ಇಲ್ಲಿ ಸಣ್ಣ ಸಣ್ಣ ಬಡ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ ದಿಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ದಿಬ್ಬಗಳು ಸ್ಟಾರ್ಟ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ವಾಟರ್ ಫ್ಲೋ ಆಗಲಿಕ್ಕೆ ಅಡ್ಡಿ ಆಗುತ್ತೆ ಅಲ್ವಾ. ಸೊ ಈಗ ಒಂದು ದಿಬ್ಬ ಇದೆ ಅಂದರೆ ನೀರು ಹೋಗೋಕ್ಕೆ ಅಡ್ಡಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಆ ಕಡೆ ಈ ಕಡೆ ಪಾಸ್ ಆಗುತ್ತೆ ಅಲ್ವಾ. ಸೊ ಹಾಗೆ ಇಲ್ಲಿರೋವಂಥ ವಿಲೇಜಸ್ ಆಗಲಿ ಅಥವಾ ಫಾರೆಸ್ಟಿಗೆಲ್ಲ ಏನಾಗುತ್ತೆ, ನೀರು ನುಗ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಕಾಸ್ ಮೆನಿ ಡ್ಯಾಮೇಜಸ್. ಸೊ ನದಿ ನೀರು ಹಳ್ಳಿಗಳಿಗೆ ನುಗ್ಗಿದಾಗ, ಫಾರೆಸ್ಟಿಗೆ ನುಗ್ಗಿದಾಗ ಏನಾಗುತ್ತೆ, ಕಾಮನ್ ಆಗಿ ಇದರಿಂದ ಡ್ಯಾಮೇಜಸ್ಗಳಾಗತ್ತೆ ಅಲ್ವಾ. ಸೊ ಹಾಗಾಗಿ ಕಾಲಕ್ಕೆ ಏನು ಮಾಡಬೇಕು, ನದಿಯಲ್ಲಿರುವಂಥ ಹೂಳು ಮೀನ್ಸ್ ಸಿಲ್ಟಿಂಗ್ನ ರಿಮೂವ್ ಮಾಡಬೇಕು, ಆ್ಯಂಡ್ ಲೇಕ್ಸ್ ಪಾಂಡ್ಸಲ್ಲಿರುವಂತಹ ಸಿಲ್ಟಿಂಗ್ನ ರಿಮೂವ್ ಮಾಡಬೇಕು. ಆಗ ಏನಾಗುತ್ತೆ, ಆ ಸಾಯಿಲ್ ಸಿಲ್ಟಿಂಗ್ ಆಗಿರುವಂಥ ಸಾಯಿಲ್ ಇದೆಯಲ್ಲ, ಸೊ ಅದು ತುಂಬ ಫರ್ಟಿಲಿಟಿ ಇರುತ್ತೆ. ಯಾಕಂದರೆ ಟಾಪ್ ಸಾಯಿಲ್ ಬಂದು ತಾನೇ ಸಿಲ್ಟಿಂಗ್ ಆಗಿರೋದು. ಆ ಸಾಯಿಲ್ನ ನಾವು ಕ್ರಾಪ್ಸ್ ಅಂದರೆ ಫೀಲ್ಡ್ ಹೊಲಗಳಿಗೆ ಹಾಕೋದ್ರಿಂದ ಕ್ರಾಪ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ, ಮತ್ತು ಸೊ ವಾಟರ್ ಫ್ಲೋ ಆಗಲಿಕ್ಕೆ ಈಸಿನೂ ಆಗುತ್ತೆ ಅಲ್ವಾ. ಸೊ ಈಗ ನಾವು ಇಲ್ಲಿರೋ ಸಿಲ್ಟಿಂಗ್ನ ರಿಮೂವ್ ಮಾಡಿದ್ರೆ, ಆಗಾಗ ತೆಗಿತಾ ಇದ್ರೆ ಏನಾಗುತ್ತೆ, ಈಸಿಯಾಗಿ ರಿವರ್ ಫ್ಲೋ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಸಿಲ್ಟಿಂಗ್ ಆಗಿ ದಿಬ್ಬಗಳಾಯಿತು ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಇಲ್ಲಿರೋ ವಿಲೇಜಸ್ಸಿಗಾಗಲಿ ಫಾರೆಸ್ಟಿಗಾಗಲಿ ಏನಾಗುತ್ತೆ, ನೀರು ನುಗ್ಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ. ಸೊ ರಿವರ್ನ ನೀರುಗಳು ಅಂದರೆ ನದಿಯ ನೀರು ಏನಾಗುತ್ತೆ, ಅಕ್ಕಪಕ್ಕದ ಹಳ್ಳಿಗಳಿಗೆ, ವಿಲೇಜಸ್ಸಿಗೆ, ಸಿಟೀಸಿಗೆ ಎಂಟ್ರಿ ಆಗೋದು ತುಂಬ ಕಾಮನ್ ಆಗಿದೆ. ವೈ? ಬಿಕಾಸ್ ದ ಡೆಪಾಸಿಷನ್ ಆಫ್ ಸಿಲ್ಟಿಂಗ್. ಯಾಕೆ ಅಂದರೆ ಅಲ್ಲಿ ಸಿಲ್ಟಿಂಗು ಡೆಪಾಸಿಷನ್ ಆಗಿರುತ್ತೆ, ಹಾಗಾಗಿ ಅಲ್ವಾ. ಸಿ ಫಾರ್ ಎಕ್ಸಾಂಪಲ್ ಇನ್ ಚೈನಾ. ಸೊ ಚೈನಾದಲ್ಲಿ ಎಲ್ಲೋ ರಿವರ್ ಅನ್ನೋದನ್ನು ನಾವು ಸೌರ್ ಆಫ್ ಇಂಡಿಯಾ, ಸೌರ್ ಆಫ್ ಚೈನಾ ಅಂತ ಕರೀತಾರೆ. ಯಾಕೆ ಅಂದರೆ ಅಲ್ಲಿ ಇದೇ ಥರ ಪ್ರಾಬ್ಲಮ್ ಫಾರ್ಮ್ ಆಗಿದೆ. ಯಾಕೆ ಅಂದರೆ ಇಲ್ಲಿ ಸಿಲ್ಟಿಂಗ್ ಫಾರ್ಮ್ ಆಗಿ ಏನಾಗುತ್ತೆ, ಆ ಕಡೆ ಈ ಕಡೆ ಇರೋವಂತಹ ಎಲ್ಲ ಸಿಟೀಸು, ಫಾರೆಸ್ಟ್, ವಿಲೇಜಸ್ಗೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಮಾಡುತ್ತೆ. ಎಸ್ ಇನ್ ಇಂಡಿಯಾದಲ್ಲೂ ಬಿಹಾರಲ್ಲಿ ಕೋಸಿ ರಿವರ್ ಇದೆ. ಸೊ ಆ ಕೋಸಿ ರಿವರು ಅಷ್ಟೇ ಏನಾಗಿದೆ, ತನ್ನ ರೂಟ್ನ ಚೇಂಜ್ ಮಾಡಿದೆ. ಸೊ ಅದರ ರೂಟ್ನ ಚೇಂಜ್ ಮಾಡುತ್ತೆ. ಸೊ ಹೀಗೆ ಹರಿತಾ ಇದ್ದಂತಹ ನದಿ ಏನಾಗಿದೆ, ಸೊ ಹೀಗೆ ಹರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆ? ವೈ? ಬಿಕಾಸ್ ಡೆಪಾಸಿಷನ್ ಆಫ್ ಸಿಲ್ಟಿಂಗ್. ಸೊ ಯಾಕೆ ಅದು ರೂಟ್ನ ಚೇಂಜ್ ಮಾಡ್ತು ಅಂದರೆ ರಿವರ್ ಕೋಸಿ ಅದಕ್ಕೆ ಸಿಲ್ಟಿಂಗ್ ಡೆಪಾಸಿಷನ್ ಆಗಿರುತ್ತೆ. ಸೊ ಇಲ್ಲಿ ಹರಿಬೇಕಾದ್ರೆ ಅದಕ್ಕೆ ಸಿಲ್ಟಿಂಗ್ನ ದಿಬ್ಬ ಸ್ಟಾರ್ಟ್ ಆಯ್ತು ಅಂದರೆ ಆಟೋಮೆಟಿಕ್ಲಿ ಅಲ್ಲಿ ಹರಿಲಿಕ್ಕಾಗದೆ ಏನಾಗುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಲ್ಲಿ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನು ಏನು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ನಾವಂತೀವಿ ನದಿ ನೀರು ಹಳ್ಳಿಗೆ ನುಗ್ತು, ಫಾರೆಸ್ಟೇ ನುಗ್ತು ಅಂತೀವಿ. ಅಲ್ಲ, ಅಲ್ಲಿ ಏನಾಗಿದೆ, ಸಿಲ್ಟಿಂಗ್ ಫಾರ್ಮೇಷನ್ ಆಗಿರುತ್ತೆ. ಡೆಪಾಸಿಷನ್ ಆಫ್ ಸಿಲ್ಟಿಂಗ್ ಇರೋದ್ರಿಂದ ಆ ಕಡೆ ಈ ಕಡೆ ವಿಲೇಜಸ್ಸಿಗೆ ನೀರು ನುಗ್ಗುತ್ತೆ. ಹಾಗಾಗಿ ಏನು ಮಾಡಬೇಕು, ರಿವರಲ್ಲಾಗಲಿ ನೆಕ್ಸ್ಟ್ ಪೋಂಡಲ್ಲಾಗಲಿ ಕೆರೆಗಳಲ್ಲಿ ಆಗಾಗ ಹೂಳು ತೆಗೆಯೋದ್ರಿಂದ ಆ ಹೂಳಿಂದ ನಮ್ಮ ಹೊಲನೂ ಸಹಿತ ಏನಾಗುತ್ತೆ, ಫೀಲ್ಡ್ಸು
ಫರ್ಟಿಲಿಟಿನ ಜಾಸ್ತಿ ಮಾಡ್ಕೊಳುತ್ತೆ. ಹಾಗೆ ಸ್ಟೋರೇಜ್ ಆಫ್ ವಾಟರೂ ನಾವು ಜಾಸ್ತಿ ಮಾಡ್ಬೋದು, ಹೌದಾ ಇಲ್ವಾ? ಸೊ ಈಗ ಕೆರೆಯಲ್ಲಿ ಹೂಳು ತುಂಬಿದೆ ಅಂದ್ಕೊಳ್ಳಿ ಇಷ್ಟು. ಸೊ ಇಷ್ಟು ಸಿಲ್ಟಿಂಗ್ ಆಗಿದೆ ಅಂದರೆ ಏನಾಗುತ್ತೆ, ಡೆಪಾಸಿಷನ್ ಆಫ್ ಸಿಲ್ಟಿಂಗ್ ಆಯಿತು ಅಂದರೆ ಕೇವಲ ಇಲ್ಲಿ ಎಷ್ಟಿರುತ್ತೆ, ಒಂದು 1000 ಲೀಟರ್ ಅಷ್ಟೇ ಫಾರ್ ಎಕ್ಸಾಂಪಲ್. ಸೊ 1000 ಲೀಟರ್ ಅಷ್ಟೇ ಸ್ಟೋರ್ ಆಗಿರುತ್ತೆ. ಅದೇ ಸಿಲ್ಟಿಂಗ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ 1000 ಇರೋದು ಇನ್ನೂ 2000 ಲೀಟರ್ಸ್ ಅಷ್ಟು ಏನಾಗ್ಬೋದು, ಲೀಟರ್ನ ಸ್ಟೋರ್ ಮಾಡ್ಬೋದು ಅಲ್ವಾ, ಫಾರ್ ಫ್ಯೂಚರ್. ಸೊ ಹಾಗಾಗಿ ಆಗಾಗ ಸಿಲ್ಟಿಂಗ್ನ ಹೂಳನ್ನ ತೆಗಿಬೇಕು ಅಂತ ಹೇಳೋದು. ಓಕೆ, ಸಿ ಈಗ ವಾಟರಿಂದ ಹೇಗೆ ಸಾಯಿಲ್ ಎರೋಷನ್ ಆಯಿತು ಅಂತ ಗೊತ್ತಾಯಿತು. ಓಕೆ, ಸಿ ಇನ್ ಹಿಲ್ಸ್ ಆಲ್ಸೋ. ಸೊ ನಾರ್ಮಲಿ ಹಿಲ್ಸ್ಗಳಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನವೇಡೇಸ್ ಇನ್ ಮಡಿಕೇರಿ, ಕೊಡಗು, ಸೊ ಇಲ್ಲೆಲ್ಲ ಏನಾಗ್ತದೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತದೆ, ಅಂದರೆ ಗುಡ್ಡಗಳು ಕುಸಿತಾ ಇದೆ. ಸೊ ಯಾಕೆ ಗುಡ್ಡಗಳು ಕುಸಿತಾ ಇದೆ ಅಂದರೆ, ನಾರ್ಮಲಿ ಎಷ್ಟು ಮಳೆ ಆಗಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಥವಾ ಅಷ್ಟೇ ಮಳೆ ಆಗಿರ್ಬೋದು, ಆದರೂ ಗುಡ್ಡ ಯಾಕೆ ಕುಸಿತು ಅಂದರೆ ದೇರ್ ಈಸ್ ನೋ ಫಾರೆಸ್ಟ್. ಸೊ ಅಲ್ಲಿ ಪ್ಲ್ಯಾಂಟ್ಸ್ಗಳಿಲ್ಲ. ಸೊ ನಿಮಗೆ ಗೊತ್ತಿದೆ ಪ್ಲ್ಯಾಂಟ್ಸ್ಗಳು ಏನು ಮಾಡುತ್ತೆ, ಪ್ಲ್ಯಾಂಟ್ಸ್ನ ರೂಟ್ಸ್ ಏನು ಮಾಡುತ್ತೆ, ಸಾಯಿಲ್ನ ಟೈಟಾಗಿ ಹಿಡಿದಿಟ್ಕೊಳುತ್ತೆ. ಬಟ್ ಅಲ್ಲಿ ಪ್ಲ್ಯಾಂಟ್ಸೇ ಇಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಮೌಂಟೇನ್ ಇದೆ ಅಂದ್ಕೊಳ್ಳಿ, ಹಿಲ್ಸ್ ಇರುತ್ತೆ. ಓಕೆ, ಸಿ ನಾರ್ಮಲಿ ಇತ್ತೀಚೆಗೆ ಲ್ಯಾಂಡ್ ಸ್ಲೈಡ್ ಆಗೋದು ಕಾಮನ್ ಆಗಿದೆ ಹಿಲ್ಸಲ್ಲಿ. ಸೊ ಇದು ಫುಲ್ ಟ್ರೀಸಿಂದ ಇತ್ತು ಅಂದ್ಕೊಳ್ಳಿ. ಸೊ ಟ್ರೀಸ್ನ ರೂಟ್ಸ್ ಏನು ಮಾಡುತ್ತೆ, ಸೊ ಸಾಯಿಲ್ನ ಗಟ್ಟಿಯಾಗಿ ಇಟ್ಸ್ ಹೋಲ್ಡ್ಸ್ ದ ಸಾಯಿಲ್ ಟೈಟ್ಲಿ. ಸೊ ಮಳೆ ಆದರೆ ಏನಾಗುತ್ತೆ, ಇದು ಈಸಿಯಾಗಿ ಟಾಪ್ ಸಾಯಿಲ್ನ ಬಿಟ್ಕೊಡೋದಿಲ್ಲ. ಯಾಕೆ ಅಂದರೆ ಅದು ಗಟ್ಟಿಯಾಗಿ ಹಿಡ್ದಿರುತ್ತೆ. ಅದೇ ಈ ಪ್ರದೇಶದಲ್ಲಿ ಈಗ ಒಂದು ಪ್ಲಾಂಟ್ಸ್ ಇಲ್ಲ ಅಂದ್ಕೊಳ್ಳಿ. ಸೊ ರೈನ್ ಫಾಲ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ಟಾಪ್ ಸಾಯಿಲ್ ಏನು ಮಾಡುತ್ತೆ, ಪ್ಲೈನ್ಸ್ಗಳಲ್ಲಿ ಏನಾಗುತ್ತೆ, ಸಿಲ್ಟಿಂಗ್ ಡೆಪಾಸಿಷನ್ ಆಗುತ್ತೆ. ಸೊ ಟಾಪ್ ಲೇಯರ್ ಸಾಯಿಲು ಪ್ಲೇನ್ಸ್ಗಳಲ್ಲಿ ಡೆಪಾಸಿಷನ್ ಆಗುತ್ತೆ. ಸೊ ನಾರ್ಮಲಿ ಪ್ಲೇನ್ಸ್ಗಳಲ್ಲಿ ಡೆಪಾಸಿಷನ್ ಆಯಿತು ಅಂದರೆ ಏನಾಗುತ್ತೆ, ಕಾಮನ್ ಆಗಿ ನಿಮಗೆ ಗೊತ್ತಿದೆ, ಸೊ ಗುಡ್ಡಗಳಿಂದನೇ ನದಿಗಳು ಹುಟ್ಟೋದು ಅಲ್ವಾ, ಹಿಲ್ ಸ್ಟೇಷನಿಂದನೇ ನಮಗೆ ನದಿಗಳು ಹುಟ್ಟೋದು. ಯಾಕೆ ಅಂದರೆ ಸೊ ಇಲ್ಲಿಂದ ಏನಾಗುತ್ತೆ, ಸಣ್ಣ ಸಣ್ಣ ಜರಿಗಳು ಸೇರಿ 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 ಏನಾಗುತ್ತೆ, ನದಿ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ಇಲ್ಲಿಂದ ಬರುವಂತಹ ಸಾಯಿಲ್ ಏನಾಗುತ್ತೆ, ಸೊ ಪ್ಲೇನ್ಸ್ಗಳಲ್ಲಿ ಡೆಪಾಸಿಷನ್ ಆಗೋದ್ರಿಂದ ರೂಟ್ ಆಫ್ ರಿವರ್ಸ್ ಆರ್ ಚೇಂಜ್. ಸೊ ಆ ರಿವರ್ನ ರೂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಕಾಮನ್ ಆಗಿ ಅಲ್ವಾ. ಸಿ ವಾಟರ್ ಕಾಸ್ ವಾಟ್, ಸಾಯಿಲ್ ಎರೋಷನ್. ಸೊ ಈ ಥರದಲ್ಲಿ ಏನಾಗುತ್ತೆ, ವಾಟರು ಸಾಯಿಲ್ ಎರೋಷನ್ನಿಗೆ ಒಂದು ಮೇನ್ ಪ್ರಾಬ್ಲಮ್. ಸೊ ಹಾಗಾದರೆ ವಾಟರಿಂದ ಸಾಯಿಲ್ ಎರೋಷನ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ವಿ ಶುಡ್ ಪ್ಲ್ಯಾಂಟ್ ಮೋರ್ ಟ್ರೀಸ್ ಆ್ಯಂಡ್ ರಿಮೂವ್ ಸಿಲ್ಟಿಂಗ್. ಸೊ ಡೆಪಾಸಿಷನ್ ಆಫ್ ಟಾಪ್ ಲೇಯರ್ ಸಾಯಿಲ್ ಎಲ್ಲೆಲ್ಲಿ ಡೆಪಾಸಿಷನ್ ಆಗುತ್ತಲ್ಲ, ಆ ಡೆಪಾಸಿಟ್ ಆಗಿರೋಂಥ ಸಿಲ್ಟಿಂಗ್ನ ಆಗಾಗ ಏನು ಮಾಡಬೇಕು, ತೆಗಿತಾ ಇರಬೇಕು. ಸೊ ಅದರಿಂದ ನಮಗೆ ಜಾಸ್ತಿನೇ ಹೆಲ್ಪ್ ಆಗುತ್ತೆ. ಟೋಟಲಿ 100% ನಮಗೆ ಅದು ಹೆಲ್ಪ್ ಆಗುತ್ತೆ ಸಿಲ್ಟಿಂಗ್ನ ರಿಮೂವ್ ಮಾಡೋದ್ರಿಂದ. ಯಾಕೆಂದರೆ ಅದನ್ನು ನಾವು ಫೀಲ್ಡ್ಸ್ಗಳಿಗೆ ಸ್ಪ್ರೆಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಟ್ಸ್ ಹೆಲ್ಪ್ಸ್ ಟು ಸ್ಟೋರ್ ಮೋರ್ ವಾಟರ್ ಆಲ್ಸೋ. ಓಕೆ, ಎಸ್ ರೈಟ್. ಎಸ್, ನೆಕ್ಸ್ಟ್ ಒನ್ ಏಜೆಂಟ್ ಈಸ್ ಅ ವಿಂಡ್. ಸೊ ವಿಂಡ್ ಆಲ್ಸೋ ಕಾಸಸ್ ಸಾಯಿಲ್ ಎರೋಷನ್. ಹೌ? ಎಸ್, ಲೆಟ್ಸ್ ಸಿ. Yes, wind is also an agent of and soil erosion. Of erosion. How? See, normally ರೈನ್ ವಾಟರ್, ಸೊ ಫೀಲ್ಡ್ಗಳಲ್ಲಿ ರೈನ್ ವಾಟರ್ ಬಿದ್ರೇ ಈಸಿಯಾಗಿ ಕ್ಯಾರಿ ಆಗುತ್ತೆ ಯಾವುದು, ಟಾಪ್ ಲೇಯರ್ಸಲ್ಲಿ. ಸೊ ಇನ್ನು ವಿಂಡಿಗೆ ಬಿಡುತ್ತಾ. ಸೊ ಈಗ ಫೀಲ್ಡ್ ಇದೆ ಅಂದ್ಕೊಳ್ಳಿ. ನಾರ್ಮಲಿ ನೋಡಿರ್ತೀರಿ, ಸೊ ಔಟ್ಸೈಡ್ ನೀವು ತುಂಬ ಫೀಲ್ಡ್ಸ್ಗಳನ್ನ ನೋಡ್ತೀರಿ, ನೀವು ಪ್ಲೇಯಿಂಗ್ ಗ್ರೌಂಡ್ಸ್ಗಳಿರುತ್ತಲ್ಲ. ಸೊ ಆ ಪ್ಲೇಯಿಂಗ್ ಗ್ರೌಂಡ್ಸಲ್ಲಿ ಒಂದು ಸಣ್ಣ ಗಾಳಿ ಬಂತು ಅಂದರೆ, ಒಂದು ಸ್ವಲ್ಪ ಜೋರಾಗಿ ಗಾಳಿ ಬಂತು ಅಂದರೆ ಏನಾಗುತ್ತೆ, ಧೂಳು ಎದ್ದೇಳುತ್ತಲ್ವ. ಸೊ ಧೂಳು ಎದ್ದೇಳುತ್ತೆ ಅಂದರೆ ಮೀನ್ಸ್ ಟಾಪ್ ಲೇಯರ್ಸ್ ಅಲ್ಲಿ ಏನಾಗುತ್ತೆ, ವಿಂಡಲ್ಲಿ ಮಿಕ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಕಣ್ಣುಗಳನ್ನೆಲ್ಲ ಮುಚ್ಕೋತೀವಿ, ಯಾಕಂದರೆ ಕಣ್ಣಿಗೆಲ್ಲ ಏನಾಗುತ್ತೆ, ಮಣ್ಣಿನ ಕಣಗಳು ಬೀಳುತ್ತೆ ಅಲ್ವಾ. ಸೊ ವೈ, ಬಿಕಾಸ್ ದೇರ್ ಈಸ್ ನೋ ಪ್ಲ್ಯಾಂಟ್ಸ್. ಸೊ ಅಲ್ಲಿ ಪ್ಲ್ಯಾಂಟ್ಸ್ ಇರೋದಿಲ್ಲ, ಹಾಗಾಗಿ ಈಸಿಯಾಗಿ ಆ ವಿಂಡ್ ಏನು, ಸೊ ವಿಂಡ್ ಗಾಳಿ ಬೀಸಿದಾಗ ಏನಾಗುತ್ತೆ, ಸೊ ಟಾಪ್ ಸಾಯಿಲು
ಟಾಪ್ ಲೇಯರ್ ಸಾಯಿಲ್ ಏನಾಗುತ್ತೆ, ವಿಂಡ್ ಜೊತೆ ಆ ಡಸ್ಟ್ ಆಗಲಿ ಟಾಪ್ ಲೇಯರ್ ಸಾಯಿಲ್ ಆಗಲಿ ಮಿಕ್ಸ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಆಲ್ಸೋ ಕಾಸ್ ವಾಟ್, ಸಾಯಿಲ್ ಎರೋಷನ್. ವಿಚ್ ಒನ್, ವಿಂಡ್. ಸೊ ವಿಂಡ್ ಈಸ್ ಆಲ್ಸೋ ಕಾಸ್ ವಾಟ್, ಸಾಯಿಲ್ ಎರೋಷನ್. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ನ ಭಾಳ ಫೇಸ್ ಮಾಡೋದು ಫಾರ್ಮರ್ಸ್ಗಳು. ಸೊ ಏನಾಗುತ್ತೆ ಅಂದರೆ ಫಾರ್ಮರ್ಸು ಒನ್ ಟೈಮ್ ಕ್ರಾಸ್ನ ಗ್ರೋ ಮಾಡಿದ್ಮೇಲೆ ಏನಾಗುತ್ತೆ, ಅವ್ರು ಕಟಾವ್ ಮಾಡಿದ್ಮೇಲೆ ಏನಾಗುತ್ತೆ, ಆ ಫೀಲ್ಡ್ ಎಲ್ಲ ಫುಲ್ ಬ್ಲ್ಯಾಂಕ್ ಆಗುತ್ತೆ. ಸೊ ಫುಲ್ ಫೀಲ್ಡ್ ಬ್ಲ್ಯಾಂಕ್ ಆಗೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ವಿಂಡ್ ಬ್ಲೋ ಆದಾಗ ಏನಾಗುತ್ತೆ, ಟಾಪ್ ಲೇಯರ್ ಸಾಯಿಲು ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಸೊ ಇಟ್ ವಿಲ್ ಕಾಸ್ ಮೇನ್ಲಿ ಫಾರ್ ಫಾರ್ಮರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಏಜೆಂಟ್ ಈಸ್ ಓವರ್ ಗ್ರೇಸಿಂಗ್ ಬೈ ಅನಿಮಲ್ಸ್ ಆ್ಯಂಡ್ ಡಿಫಾರೆಸ್ಟೇಷನ್. ಓಕೆ, so mainly human beings activities are make soil erosion. How? See, you know, nowadays population increasing day by day. See, to fulfill our daily needs we are going to cut more and more trees. Means it is a deforestation means cutting trees are called deforestation. See what happens, see by this deforestation normally we are going to cut more and trees, means it's a deforestation. What happens, it will cause soil erosion. So ನಮ್ಮ ಡೈಲಿ ನೀಡ್ಸಿಗೆ ನಾವು ತುಂಬ ಮರಗಳನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಆ ಪ್ಲೇಸ್ ಏನಾಗುತ್ತೆ, ಬ್ಲ್ಯಾಂಕ್ ಆಗುತ್ತೆ, ಅಂದರೆ ಫೀಲ್ಡ್ ಆಗುತ್ತೆ. ಸೊ ಫೀಲ್ಡ್ ಆಯ್ತು ಅಂದರೆ ಏನಾಯಿತು, ಕಾಮನ್ ಆಗಿ ಒಂದು ರೈನ್ ಬಂದ್ರೂ ಏನಾಗುತ್ತೆ, ಟಾಪ್ ಸಾಯಿಲ್ ಹೋಗುತ್ತೆ. ಒಂದು ಹೆವಿ ವಿಂಡ್ ಬ್ಲೋ ಆದರೆ ಏನಾಗುತ್ತೆ, ಟಾಪ್ ಸಾಯಿಲು ಕ್ಯಾರಿ ಆಗಿಬಿಡುತ್ತೆ. ಸೊ ದ್ಯಾಟ್ಸ್ ವೈ ಡೋಂಟ್ ಕಟ್ ಟ್ರೀಸ್. ಸೊ ನಾವು ಟ್ರೀಸ್ನ ಕಟ್ ಮಾಡೋ ಬದಲು ಏನು ಮಾಡಬೇಕು, ಯು ಹ್ಯಾವ್ ಟು ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್, ಇಸಂಟ್ ಇಟ್? ಎಸ್, ರೈಟ್. ಎಸ್, ಹಾಗಾದರೆ ಈಗ ಸಾಯಿಲ್ ಎರೋಷನ್ ಆಗುತ್ತೆ. ಸೊ ಬಿಕಾಸ್ ಆಫ್ ಅ ವಾಟರ್, ವಿಂಡ್ ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಇಟ್ ಕಾಸ್ ವಾಟ್, ಸಾಯಿಲ್ ಎರೋಷನ್. ಹೌ ಕ್ಯಾನ್ ವಿ ಸಾಯಿಲ್ ಕನ್ಸರ್ವ್? ಸೊ ಹಾಗಾದರೆ ಸಾಯಿಲ್ ಕನ್ಸರ್ವ್ನ ಹೇಗೆ ಮಾಡಬೇಕು? ವಾಟ್ ಈಸ್ ಸಾಯಿಲ್ ಕನ್ಸರ್ವೇಷನ್? ಓಕೆ, ಎಸ್, ರೈಟ್, ಸಾಯಿಲ್ ಕನ್ಸರ್ವೇಷನ್. Next we are going to learn about soil conservation. Yes, what is soil conservation? Is the protection of the soil to check soil erosion. Soil erosion is called what? Soil conservation. So soil conservation andre ಏನು? They protect of the soil to check soil erosion. So soil erosion ಆಗದಾಗೆ ಟಾಪ್ ಲೇಯರ್ಸ್ ಏನಾಗಲಿ ಸಾಯಿಲ್ನ ಕನ್ಸರ್ವ್ ಮಾಡೋದನ್ನು ನಾವು ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ವೈ ವಿ ಶುಡ್ ಕನ್ಸರ್ವ್ ಸಾಯಿಲ್? ಯಾಕೆ ಸಾಯಿಲ್ನ ಕನ್ಸರ್ವ್ ಮಾಡಬೇಕು? ಯು ನೋ, ಸೊ ಇಟ್ ಕೋಸ್ ಆನ್ ಮೇನ್ಲಿ ಆನ್ ಪ್ಲ್ಯಾಂಟ್ಸ್. ಸೊ ಟಾಪ್ ಸಾಯಿಲ್ನ ನಾವು ಕನ್ಸರ್ವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕ್ರಾಪ್ಸ್ಗಳಿಗೆ ಬೇಕಾಗಿರುವಂತಹ ಮಿನರಲ್ಸ್ ಸಿಗೋದೆ ಟಾಪ್ ಸಾಯಿಲಿಂದ. ಸೊ ಅಲ್ಲಿ ಪ್ಲ್ಯಾಂಟ್ಸ್ಗಳು ಗ್ರೋ ಆಗಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಸಫರ್ ಲ್ಯಾಕ್ ಆಫ್ ಫುಡ್. ಸೊ ಪ್ಲ್ಯಾಂಟ್ಸು ಗ್ರೋ ಆಗೋದಿಲ್ಲ, ಸೊ ನಮಗೂ ಫುಡ್ಡು ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಆ ಫೀಲ್ಡ್ಸ್, ಸೊ ಫರ್ಟೈಲ್ ಇರೋವಂಥ ಲ್ಯಾಂಡ್ ಬರ್ತಾ ಬರ್ತಾ ಡೆಸರ್ಟ್ ಆಗಿಬಿಡತ್ತೆ. ಸೊ ಬರಡು ಭೂಮಿ ಆಗ್ತಾ ಹೋಗುತ್ತೆ. ಯಾಕೆ ಬರಡು ಭೂಮಿ ಆಗುತ್ತೆ ಅಂದರೆ, ಸೊ ಟಾಪ್ ಸಾಯಿಲ್ ಹೋಗೋದ್ರಿಂದ ಏನಾಗುತ್ತೆ, ಭೂಮಿ ಬರಡಾಗತ್ತೆ. ಸೊ ಭೂಮಿ ಒಂದು ಟೈಮ್ ಬರಡಾಯಿತು ಅಂದರೆ ಸೊ ಅಲ್ಲಿ ಯಾವುದೇ ಪ್ಲ್ಯಾಂಟ್ಸ್ ಆಗಲಿ ಕ್ರಾಪ್ಸ್ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಾಯಿಲ್ ಕನ್ಸರ್ವೇಷನ್ ಮಾಡೋದು ತುಂಬ ಮುಖ್ಯ. ಸೊ ಹಾಗಾದರೆ ನಾವು ಹೇಗೆ ಸಾಯಿಲ್ನ ಕನ್ಸರ್ವ್ ಮಾಡ್ಬೋದು? ಎಸ್, ಪ್ಲ್ಯಾಂಟಿಂಗ್ shrubs, plants and trees. So planting what? Grass and plants. So ನಾವು
ಪ್ಲ್ಯಾಂಟಿಂಗ್ ಮಾಡೋದು, ಅಂದರೆ ಗ್ರಾಸ್ಗಳನ್ನು ಶ್ರಬ್ಸ್ಗಳನ್ನು ಪ್ಲ್ಯಾಂಟಿಂಗ್ ಮಾಡೋದು. ಸೊ ನಾರ್ಮಲಿ ಇನ್ ಹಿಲ್ಲಿ ಸ್ಲೋಪ್ಸ್, ಸೊ ಹಿಲ್ಲಿ ಏರಿಯಾಸಲ್ಲಿ ನಾವು ಗ್ರಾಸ್ಗಳನ್ನ ಬೆಳಿಲಿಕ್ಕೆ ಬಿಡಬೇಕು, ಪ್ಲ್ಯಾಂಟಿಂಗ್ ಮಾಡಬೇಕು. ಸೊ ನಾರ್ಮಲಿ ಏನಾಗುತ್ತೆ, ಸಿಲ್ಟಿಂಗ್ ಫಾರ್ಮೇಷನ್ ಆಗೋದು ಮೇಯ್ನಾಗಿ ಹಿಲ್ಸ್ಗಳಿಂದ. ಸೊ ಹಿಲ್ಗಳೇನಾದರೂ ಬರ್ಡಾಗಿತ್ತು ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಈಸಿಯಾಗಿ ಟಾಪ್ ಸಾಯಿಲ್ ಏನಾಗುತ್ತೆ, ರೈನ್ ವಾಟರ್ ಜೊತೆಗೆ ಮಿಕ್ಸಪ್ ಆಗಿಬಿಟ್ಟು ಏನಾಗುತ್ತೆ, ಸೊ ಪ್ಲೇನ್ಸ್ಗಳಲ್ಲಿ ಡೆಪಾಸಿಷನ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಬಿ ಕಾಸ್ ಲ್ಯಾಂಡ್ ಸ್ಲೈಡ್ಸ್ ಆಲ್ಸೋ. ಸೊ ದ್ಯಾಟ್ಸ್ ವೈ ಯು ಶುಡ್ ಗ್ರೋ ಮೋರ್ ಆ್ಯಂಡ್ ಮೋರ್ ಟ್ರೀಸ್ ಆನ್ ಹಿಲ್ ಸ್ಲೋಪ್ಸ್ ಆ್ಯಂಡ್ ಆಲ್ಸೋ ಎವ್ರಿವೇರ್. ಸೊ ಎಲ್ಲೆಲ್ಲಿ ಫೀಲ್ಡ್ ಇದೆ ಅಲ್ಲೆಲ್ಲ ನಾವು ಖಾಲಿ ಪ್ಲೇಸ್ ಇದೆ ಅಲ್ಲಿ ನಾವು ಪ್ಲ್ಯಾಂಟ್ಸ್ಗಳನ್ನು ಗ್ರೋ ಮಾಡಬೇಕು. ಸೊ ನಾವು ಅಲ್ಲಿ ಪ್ಲ್ಯಾಂಟ್ಸ್ ಗ್ರೋ ಆಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಪ್ಲ್ಯಾಂಟಿಂಗ್ ಮಾಡಲಿಲ್ಲ ಅಂದರೆ ಸೊ ಅದು ಕಾಮನ್ ಆಗಿ ಡೆಸರ್ಟ್ ಏರಿಯಾ. ಸೊ ಡೆಸರ್ಟ್ ಏರಿಯಾ ಅಂದರೆ ಬರಡು ಭೂಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ, ಸೊ ಡೆಸರ್ಟಲ್ಲಿ ನಾವು ಯಾವುದೇ ಪ್ಲಾಂಟ್ಸ್ನಾಗಲಿ ಕ್ರಾಪ್ಸ್ನಲ್ಲಿ ಬೆಳಿಲಿಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಆ ಸಾಯಿಲ್, ಡೆಸರ್ಟ್ ಸಾಯಿಲ್ ಈಸ್ ನಾಟ್ ಫರ್ಟೈಲ್. ಸೊ ಅಲ್ಲಿ ನಾವು ಬರೀ ಕ್ಯಾಕ್ಟಸ್ ಪ್ಲಾಂಟ್ಸ್ ಅಷ್ಟೇ ನೋಡ್ತೀವಿ. ದೇರ್ ಈಸ್ ನೋ ಯೂಸ್ ಫ್ರಮ್ ಕ್ಯಾಕ್ಟಸ್ ಪ್ಲಾಂಟ್ಸ್. ಸೊ ಕ್ಯಾಕ್ಟಸ್ ಪ್ಲಾಂಟ್ಸ್ ನಮ್ಗೆ ಯಾವುದೇ ಯೂಸ್ ಇಲ್ಲ. ಈಗ ನಾರ್ಮಲಿ ಫರ್ಟೈಲ್ ಸಾಯಿಲ್ ಇತ್ತಂದ್ರೆ ನಾವಲ್ಲಿ ಪ್ಯಾಡಿ ಬೆಳಿಬೋದು, ಶುಗರ್ ಕೇನ್ ಬೆಳಿಬೋದು, ಆ್ಯಂಡ್ ವಿ ಕ್ಯಾನ್ ಗ್ರೋ ವೀಟ್, ರಾಗಿ, ಜೋವರ್ ಆ್ಯಂಡ್ ಸನ್ಫ್ಲವರ್, ಕಾಟನ್. ಸೊ ನಾವು ಇದೆಲ್ಲ ಬೆಳಿಬೋದು ಸಾಯಿಲ್ ಫರ್ಟೈಲ್ ಆಗಿತ್ತಂದರೆ. ಅದೇ ಸಾಯಿಲ್ ಫರ್ಟೈಲ್ ಆಗಿಲ್ಲ ಅಂದರೆ ಏನಾಗುತ್ತೆ, ಸೊ ವಿ ಕೆನಾಟ್ ಗ್ರೋ ಎನಿ ಕ್ರಾಪ್ಸ್. ಸೊ ಅಲ್ಲಿ ನಾವು ಯಾವುದೇ ಕ್ರಾಪ್ಸ್ ಬೆಳೆಯೋದಕ್ಕಾಗಲ್ಲ. ಸೊ ಕ್ರಾಪ್ಸ್ ಬೆಳಿಲ್ಲ ಅಂದರೆ ವಿ ಆರ್ ಓನ್ಲಿ ಸಫರಿಂಗ್ ಫ್ರಮ್ ಫುಡ್. ಸೊ ನಮಗೆ ಫುಡ್ ಸಿಗೋದಿಲ್ಲ. ಹಾಗಾಗಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಪ್ಲೇಸ್ ಆ್ಯಂಡ್ ಮೋರ್ ಪ್ಲಾಂಟ್ಸ್ ಆ್ಯಂಡ್ ಆಲ್ಸೋ ಸಾಯಿಲ್ ಕನ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಇಸಂಟ್ ಇಟ್? ಎಸ್, ರೈಟ್. ಹಾಗಾದರೆ ಪ್ಲ್ಯಾಂಟಿಂಗ್ ಗ್ರಾಸ್ ಆ್ಯಂಡ್ ಪ್ಲಾಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆನ್ ಹಿಲ್ಸ್, ವಾಟ್ ಎವರ್ ಆನ್ ಲ್ಯಾಂಡ್ ಆ್ಯಂಡ್ ಫೀಲ್ಡ್ಸ್ ಆಲ್ಸೋ. ಸೊ ಈಗ ಏನಾಗುತ್ತೆ, ಕಾಮನ್ ಆಗಿ ಒನ್ ಟೈಮ್ ಫಾರ್ಮರ್ಸು ಒಂದು ಲ್ಯಾಂಡಲ್ಲಿ ಒಂದು ವರ್ಷಕ್ಕೆ ಒಂದು ಬೆಳೆ ಅಂತ ಇರುತ್ತೆ ಅಲ್ವಾ. ಸೊ ಅಲ್ಲಿ ಖಾಲಿ ಲ್ಯಾಂಡ್ನಲ್ಲಿ ಏನು ಮಾಡ್ತಾರೆ, ಈಗ ಪ್ಯಾಡಿ ಬೆಳೆಸಿದ ಮೇಲೆ ಏನು ಮಾಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ ಅಲ್ವಾ. ಸೊ ಹಾರ್ವೆಸ್ಟಿಂಗ್ ಆದಮೇಲೆ ಏನು ಮಾಡ್ತಾರೆ, ಹಾಗೆ ಬಿಡ್ತಾರೆ. ಸೊ ಆಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಹೆವಿ ಫ್ಲೋ ವಾಟರ್ಸ್, ಅಂದರೆ ತುಂಬ ರೈನ್ ಬಿದ್ದಾಗಲಿ ಅಥವಾ ಜೋರ ಗಾಳಿ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಟಾಪ್ ಸಾಯಿಲ್ ಹೋಗಿಬಿಡುತ್ತೆ ಅಲ್ವಾ. ಸೊ ಈಗ ಒನ್ ಟೈಮು ಈಗ ಈ ಲ್ಯಾಂಡಲ್ಲಿ ಪ್ಯಾಡಿ ಬೆಳೀತಾರೆ ಅಂದ್ಕೊಳ್ಳಿ. ಸೊ ಪ್ಯಾಡಿ ಬೆಳೀತಾರೆ. ಸೊ ಪ್ಯಾಡಿ ಬೆಳೆದ್ಮೇಲೆ ಏನು ಮಾಡ್ತಾರೆ, ಕಟಾವು ಮಾಡ್ತಾರೆ, ಅಂದರೆ ಕತ್ತರಿಸ್ತಾರೆ ಅಲ್ವಾ. ಸೊ ಕತ್ತರಿಸಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಆ ಲ್ಯಾಂಡು ಫುಲ್ಲು ಖಾಲಿ ಉಳಿಯುತ್ತಲ್ವ. ಸೊ ಖಾಲಿ ಇತ್ತಂದರೆ ಏನಾಗುತ್ತೆ, ಇಟ್ ವಿಲ್ ಬಿ ಕೋಸ್ ಮೇನ್ ವಾಟ್, ಸಾಯಿಲ್ ಎರೋಷನ್. ಸೊ ಜೋರಾಗಿ ಗಾಳಿ ಬಂದರೆ ಅಥವಾ ತುಂಬ ಮಳೆ ಬಂದಾಗ ಏನಾಗುತ್ತೆ, ಟಾಪ್ ಸಾಯಿಲ್ ಏನಾಗುತ್ತೆ, ಹರಿದೋಗ್ಬಿಡುತ್ತೆ ಅಲ್ವಾ. ಸೊ ಟಾಪ್ ಸಾಯಿಲ್ ಏನಾದರೂ ಹೋಯ್ತು ಅಂದರೆ ಏನಾಗುತ್ತೆ, ಅಲ್ಲಿ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಸೊ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇಯರ್ ಅಲ್ಲಿ ಏನಾದರೂ ಅವ್ರು ಕ್ರಾಪ್ಸ್ ಬೆಳಿಲಿಕ್ಕೆ ಹೋದಾಗ ಏನಾಗುತ್ತೆ, ಅಷ್ಟು ಚೆನ್ನಾಗಿ ಬೆಳಿಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಆ ಫರ್ಟಿಲಿಟಿ ಏನಾಗಿರುತ್ತೆ, ಸಾಯಿಲ್ ಎರೋಷನ್ ಆಗಿರುತ್ತೆ. ಹಾಗಾದರೆ ನಾವು ಒಂದ್ಸತಿ ಕಟಾವು ಮಾಡಿದ್ಮೇಲೆ ಕಟಾವು ಮಾಡಿದೆ ಹಾಗೆ ಬಿಡಲಿಕ್ಕಾಗತ್ತಾ? ಇಲ್ಲ, ಕಟಾವು ಮಾಡಲೇಬೇಕು ಅಲ್ವಾ ಬೆಳೆದ್ಮೇಲೆ. ಸೊ ನೆಕ್ಸ್ಟ್ ಕ್ರಾಪ್ಸ್ ಬೆಳೆಯೋ ತನಕ ಏನು ಮಾಡಬೇಕು, ಅಲ್ಲಿ ಒಂದೇ ಗ್ರಾಸ್ನ ಬೆಳೆಸಬೇಕು, ಇಲ್ಲ ಎನಿ ಶ್ರಬ್ಸ್ಗಳನ್ನು ಬೆಳೆಸಬೇಕು. ಬೇರೆ ಯಾವುದಾದ್ರೂ ಕ್ರಾಪ್ಸ್ ಆಗಲಿ ಅಥವಾ ಶ್ರಬ್ಸ್ ಆಗಲಿ ಅಥವಾ ಗ್ರಾಸ್ನೇ ಬೆಳಿಲಿಕ್ಕೆ ಬಿಡಬೇಕು. ಅಂದರೆ ಗಿಡಗಳಂದರೆ ಹುಲ್ಲನ್ನಾದರೂ ಬೆಳೆಸಬೇಕು. ಗ್ರಾಸ್ ಈಸ್ ಗುಡ್. ಸೊ ಗ್ರಾಸ್ ಬೆಳೆಯೋದ್ರಿಂದ ಏನಾಗುತ್ತೆ, ಸಾಯಿಲ್ ಕನ್ಸರ್ವೇಷನ್ ಜಾಸ್ತಿ ಆಗುತ್ತೆ. ಗ್ರಾಸ್ ರೂಟ್ಸ್ ಆರ್ ಫೈಬ್ರಸ್ ರೂಟ್ಸ್. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ರೂಟ್ಸ್ ಇದೆ ಅಲ್ವಾ. ಸೊ ಅದರಲ್ಲೂ ಗ್ರಾಸ್ ರೂಟ್ಸ್ ಇದೆಯಲ್ಲ ಅದು ಫೈಬ್ರಸ್ ರೂಟ್ಸ್ ಆಗಿರುತ್ತೆ, ಅಂದರೆ ಈ ಥರ ಇರುತ್ತೆ. ಸೊ ಇದು ಗ್ರಾಸ್ ಅಂದರೆ, ಸೊ ಇದರ ರೂಟ್ಸು ಫೈಬ್ರಸ್. ಸೊ ಫೈಬ್ರಸ್ ರೂಟ್ಸ್ ಮೀನ್ಸ್ ಮೆನಿ ರೂಟ್ಸ್ ಆರ್ ಗ್ರೋ ಫ್ರಮ್ ದ ಎಂಡ್ ಪಾರ್ಟ್ ಆಫ್ ದ ಸ್ಟೆಮ್. ಸೊ ಎಂಡ್ ಪಾರ್ಟಿಂದನೇ ಏನಾಗಿರುತ್ತೆ, ತುಂಬಾ ಗ್ರಾಸ್ಗಳು, ಮೆನಿ ಗ್ರಾಸ್ ರೂಟ್ಸ್ ಆರ್ ಕಮ್ಸ್. See, these grass roots or holds the soil tightly. So this one is also helps the soil conservation. So that's why you have to grow grass and then shrubs after harvesting. So ಕಟಾವ್ ಆದಮೇಲೆ ಏನು ಮಾಡಬೇಕು, ಆ ಖಾಲಿ ಇರುವಂಥ ಜಾಗದಲ್ಲಿ ಗ್ರಾಸ್ನ ಬೆಳೆಸೋದ್ರಿಂದ ಏನಾಗುತ್ತೆ, ಟಾಪ್ ಸಾಯಿಲು ಹೋಗೋದಿಲ್ಲ. ಓಕೆ, ಎಸ್, ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ಇನ್ಯಾವ ಥರದಲ್ಲಿ ನಾವು ಸಾಯಿಲ್ನ ಕನ್ಸರ್ವ್ ಮಾಡ್ಬೋದು. ಎಸ್, ಪ್ಲ್ಯಾಂಟಿಂಗ್ ಗ್ರಾಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆಯಿತು. ಆ್ಯಂಡ್ ವಿ ಕ್ಯಾನ್ ಕನ್ಸರ್ವ್ ಸಾಯಿಲ್ ಬೈ ಟೆರೆಸ್ ಫಾರ್ಮಿಂಗ್ ಆ್ಯಂಡ್ ಮೀನ್ಸ್ ಕವರಿಂಗ್ ಹಿಲ್ ಸ್ಲೋಪ್ ವಿತ್ ಫಾರೆಸ್ಟ್. ಸೊ ಹಿಲ್ ಸ್ಲೋಪ್ಸ್ನ ಏನು ಮಾಡಬೇಕು, ಫಾರೆಸ್ಟಿಂದ ಕವರ್ ಮಾಡಬೇಕು. ಸೊ ಹಾಗೆ ಗುಡ್ಡಗಳನ್ನ ಬಿಡೋದಲ್ಲ. ಸೊ ಗುಡ್ಡಗಳನ್ನ ಹಾಗೆ ಹಿಲ್ಸ್ನ ಬಿಟ್ಟರೆ ಏನಾಗುತ್ತೆ, ಕಾಮನ್ ಆಗಿ ರೈನ್ಫಾಲ್ ಆದಾಗ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ಸ್ ಆದರೆ ಪ್ಲೇನ್ಸ್ಗಳೆಲ್ಲ ಏನಾಗುತ್ತೆ,
ಟಾಪ್ ಲೇಯರ್ ಸಾಯಿಲು ಸಿಲ್ಟಿಂಗ್ ಆಗುತ್ತೆ, ಸೊ ಡೆಪೋಸಿಷನ್ ಆಗುತ್ತೆ, ಇಟ್ ವಿಲ್ ಬಿ ಚೇಂಜಸ್ ದ ಸೀಕ್ವೆನ್ಸ್ ಆಫ್ ದಿಸ್ ರಿವರ್. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಗ್ರೋ ಮೋರ್ ಆ್ಯಂಡ್ ಮೋರ್ ಮೀನ್ಸ್ ಸೊ ಫಾರೆಸ್ಟ್ಗಳನ್ನು ಹೆಚ್ಚು ಮಾಡೋದ್ರಿಂದ ಹಿಲ್ಸ್ಗಳಲ್ಲಿ ಕಾಮನ್ ಆಗಿ ಸಾಯಿಲ್ ಎರೋಷನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಟೆರೆಸ್ ಫಾರ್ಮಿಂಗ್, ಸೊ ಹಿಲ್ಸ್ಗಳಲ್ಲೆಲ್ಲ ಏನು ಮಾಡಬೇಕು, ಟೆರೆಸ್ ಫಾರ್ಮಿಂಗ್ ಮಾಡೋದ್ರಿಂದನೂ ಸಾಯಿಲ್ ಎರೋಷನ್ ಆಗೋದು ಕಮ್ಮಿ ಆಗುತ್ತೆ, ಸಾಯಿಲ್ ಕನ್ಸರ್ವ್ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಫೀಲ್ಡ್ಸ್ಗಳಲ್ಲಿ, ಸೊ ಫೀಲ್ಡ್ಸ್ಗಳಲ್ಲಿ ಅಂದರೆ ನಾರ್ಮಲಿ ಕ್ರಾಪ್ಸ್ಗಳನ್ನ ಬೆಳಿತಾರಲ್ಲ, ಸೊ ಅಲ್ಲಿ ಏನು ಮಾಡಬೇಕು, ಸ್ಮಾಲ್ ಬಂಡ್ಸ್ಗಳನ್ನು ಮಾಡಬೇಕು. ಸ್ಮಾಲ್ ಬಂಡ್ಸ್ಗಳಂದರೆ ಒಂದು ಸ್ವಲ್ಪ ಎತ್ತರವಾದಂತಹ ಸ್ಮಾಲ್ ಬಂಡ್ಸ್ಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಇಟ್ ವಿಲ್ಸ್ ಆಲ್ಸೋ ಚೆಕ್ ದ ಸಾಯಿಲ್ ಎರೋಷನ್. ಸೊ ಫಾರ್ಮರ್ಸ್ ಏನು ಮಾಡಬೇಕು, ಈಗ ಒಂದು ಇಷ್ಟು ಪ್ಲೇಸ್ ಇದೆ ಅಂದರೆ ಸೊ ಇದ್ರೊಳಗೆ ಕ್ರಾಪ್ಸ್ ಬೆಳಿತಾರೆ ಅಂದರೆ ಇದ್ರ ಸುತ್ತ ಏನು ಮಾಡಬೇಕು, ಬಂಡ್ಸ್ಗಳನ್ನು ಮಾಡಬೇಕು. ಆ್ಯಂಡ್ ಆಲ್ಸೋ ಗ್ರೋ ಸಮ್ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅರೌಂಡ್ ದ ಫೀಲ್ಡ್ ಆಲ್ಸೋ. ಸೊ ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಟು ಚೆಕ್ ದ ಸಾಯಿಲ್ ಎರೋಷನ್. ಸೊ ಇಲ್ಲಿ ಕ್ರಾಪ್ಸ್ ಬೆಳಿತಾರೆ ಅಂದರೆ ಇಲ್ಲಿ ಬಂಡ್ಸ್ಗಳನ್ನು ಮಾಡ್ಬೋದು, ಹಾಗೆ ಪ್ಲ್ಯಾಂಟ್ಸ್ಗಳನ್ನ ಬೇರೆ ಬೇರೆ ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಮಾಡ್ಬೋದು, ಅಥವಾ ಟ್ರೀಸ್ನ ಗ್ರೋ ಮಾಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟಿಂಗ್ ಟ್ರೀಸ್ ಆ್ಯಂಡ್ shrubs, see it will helps to check the soil erosion. ಸೊ ಇದನ್ನು ಸಹಿತ ಸಾಯಿಲ್ ಎರೋಷನ್ ಆಗದಾಗೆ ಕಾಪಾಡುತ್ತೆ. ಆ್ಯಂಡ್ ಅವಾಯ್ಡ್ ಓವರ್ ಗ್ರೇಸಿಂಗ್. ಸೊ ಓವರ್ ಗ್ರೇಸಿಂಗ್ ಅವಾಯ್ಡ್ ಅಂದರೆ ಏನು, ಸೊ ನಾರ್ಮಲಿ ಹರ್ಬಿವೋರಸ್ ಅನಿಮಲ್ಸ್ ಆರ್ ಲೈಕ್ಸ್ ಟು ಈಟ್ ಓನ್ಲಿ ಗ್ರಾಸ್ ಆ್ಯಂಡ್ ಪ್ಲಾಂಟ್ಸ್. ಸಿ ದಿಸ್ ವಿಲ್ ಆಲ್ಸೋ ಕೋಸ್ ವಾಟ್, ಸಾಯಿಲ್ ಎರೋಷನ್. ಸೊ ಪಾಪ ಹರ್ಬಿವೋರಸ್ ಅನಿಮಲ್ಸಿಗೆ ತಿನ್ನೋದಕ್ಕಂತ ಇರೋದೇ ಪ್ಲ್ಯಾಂಟ್ಸು, ಗ್ರಾಸು. ಸೊ ನಾವು ಅದನ್ನು ಸ್ಟಾಪ್ ಮಾಡಲಿಕ್ಕಂತೂ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಅದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಏನು ಅಂದರೆ, ಸೊ ಯು ಹ್ಯಾವ್ ಟು ಶಿಫ್ಟ್ ಗ್ರೇಸಿಂಗ್ ಅನಿಮಲ್ಸ್. ಸೊ ಇವತ್ತು ಇಲ್ಲಿ ಗ್ರಾಸ್ನ ತಿಂತಂದರೆ ನೆಕ್ಸ್ಟ್ ಡೇಗೆ ಏನು ಮಾಡಬೇಕು, ಬೇರೆ ಕಡೆಗೆ ನಾವು ಗ್ರಾಸ್ನ ತಿನ್ನಲಿಕ್ಕೆ ಬಿಡಬೇಕು, ಅದಾದಮೇಲೆ ಬೇರೆ ಕಡೆಗೆ. ಸೊ ಇದರಿಂದ ಏನಾಗತ್ತೆ ಅಂದರೆ, ಸೊ ಇಲ್ಲಿ ಈಗ ಮೊದಲನೇದಾಗಿ ಫಸ್ಟ್ ಡೇ ಅದೇನು ಗ್ರಾಸನ್ನು ತಿಂದಿತ್ತಲ್ಲ ಆ ಪ್ಲೇಸಲ್ಲಿ ನೆಕ್ಸ್ಟ್ ಬೇರೆ ಗ್ರಾಸ್ ಬೆಳಿಲಿಕ್ಕೂ ಟೈಮ್ ಸಿಗುತ್ತೆ. ಸೊ ಶಿಫ್ಟಿಂಗ್ ಗ್ರೇಸಿಂಗ್ ಅನಿಮಲ್ಸ್. ಸೊ ಈಗ ಒಂದಿನ ಇಲ್ಲಿ ತಿಂತು ಅಂದರೆ ನೆಕ್ಸ್ಟ್ ಡೇಗೆ ಯು ಹ್ಯಾವ್ ಟು ಶಿಫ್ಟ್ ದ ಅನಿಮಲ್ಸ್ ಟು ಅದರ್ ಪ್ಲೇಸಸ್. ಸೊ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಬೇಕು, ನೆಕ್ಸ್ಟ್ ಡೇಗೆ ಬೇರೆ ಕಡೆಗೆ. ಸೊ ಹೀಗೆ ಏನು ಮಾಡಬೇಕು, ಶಿಫ್ಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ರಿಟರ್ನ್ ಬರೋಷ್ಟೊತ್ತಿಗೆ ಇಲ್ಲಿ ಗ್ರಾಸ್ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ದಿಸ್ ಒನ್ ಇಸ್ ಆಲ್ಸೋ ಹೆಲ್ಪ್ಸ್ ಸಾಯಿಲ್ ಕನ್ಸರ್ವೇಷನ್. ಹಾಗಂತ ಹೇಳಿ ನಾವು ಗ್ರೇಸಿಂಗ್ ಅನಿಮಲ್ಸಿಗೆ ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅದಕ್ಕೆ ಫುಡ್ ಬೇಕೇ ಬೇಕಲ್ವ. ಸೊ ದೇ ಆರ್ ಲೈಕ್ಸ್ ಟು ಈಟ್ ಓನ್ಲಿ ಗ್ರಾಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಸೊ ವಿ ಕ್ಯಾನ್ ನಾಟ್ ಸ್ಟಾಪ್ ದಟ್ ಗ್ರೇಸಿಂಗ್ ಅನಿಮಲ್ಸ್. ಸೊ ಅದಕ್ಕೆ ಆಹಾರ ಕೊಡದ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಶಿಫ್ಟ್ ಓವರ್ ಗ್ರೇಸಿಂಗ್. ಓಕೆ. ಎಸ್. And next, banking of rivers. So banking of rivers is also very important. ಸೊ ರಿವರ್ನ ಆ ಕಡೆ ಈ ಕಡೆಗೆ ಏನು ಮಾಡಬೇಕು, ಕಾಂಪೌಂಡ್ ಟೈಪ್ ಅಂದರೆ ಸ್ಟ್ರಾಂಗ್ ಆಗಿ ಏನು ಕಲ್ಲುಗಳನ್ನು ಇಡೋದಾಗಲಿ ಅಥವಾ ಸೊ ಬ್ಯಾಂಕನ್ನು ಸ್ಟ್ರಾಂಗ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ಸ್ ವಿಲ್ಸ್ ಆಲ್ಸೋ ಹೆಲ್ಪ್ಸ್ ಟು ಚೆಕ್ ಸಾಯಿಲ್ ಎರೋಷನ್. ಓಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್ ವಿ ಲರ್ನ್ ಅಬೌಟ್ soil conservation. As soil conservation is very important. If you not conserve soil, what happens? See, it will cause soil erosion, isn't it? So we should it's a very important of soil conservation. Soil conserve ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಯು ನೋ, ಫಾರ್ಮೇಷನ್ ಆಫ್ ಅ ಟೀಸ್ಪೂನ್ ಆಫ್ ಸಾಯಿಲ್ ಇಟ್ ಟೇಕ್ಸ್ 100,000 of years. ಸೊ ಒಂದು ಟೀ ಸ್ಪೂನ್ ಸಾಯಿಲ್ ಆಗಬೇಕು ನೇಚರಿಂದ ಅಂದರೆ ಅದಕ್ಕೆ 100 ವರ್ಷಗಳು ಬೇಕಾಗತ್ತೆ ಅಲ್ವಾ. ಸೊ ಅಂಥ ಸಾಯಿಲ್ನ ನಾವು ಟ್ರೀಸ್ಗಳನ್ನ ಕಟ್ ಮಾಡೋದಾಗಲಿ ಬೇರೆ ಬೇರೆ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಏನು ಮಾಡ್ತಾಯಿದ್ದೀವಿ, ಸಾಯಿಲ್ನ ಪೊಲ್ಯೂಟ್ ಮಾಡ್ತಾಯಿದ್ದೀವಿ, ಸಾಯಿಲ್ ಎರೋಷನ್ ಆಗಲಿಕ್ಕೆ ಕಾರಣ ಆಗ್ತಾಯಿದ್ದೀವಿ ಅಲ್ವಾ. ಸೊ ಸಾಯಿಲ್ನ ಪೊಲ್ಯೂಷನ್ ಸಹಿತ ಮಾಡ್ತಾಯಿದ್ದೀವಿ. ಸೊ ಹೇಗೆ ಅಂದರೆ, ಸೊ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದ್ರಿಂದ, ನೆಕ್ಸ್ಟು ಕೆಮಿಕಲ್ಸ್ ಫ್ಯಾಕ್ಟ್ರಿಗಳಿಂದ ವಾಟರ್ಗಳನ್ನ ಏನು ಮಾಡ್ತಾರೆ, ಲ್ಯಾಂಡ್ಗಳಿಗೆ ಕೆಲವೊಮ್ಮೆ ಬಿಟ್ಬಿಡ್ತಾರೆ. ಸೊ ಆಗ ಏನಾಗುತ್ತೆ, ಇಟ್ಸ್ ಅಬ್ಸರ್ವ್ ದಟ್ ಕೆಮಿಕಲ್ಸ್. ಸೊ ಲ್ಯಾಂಡ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ ಆ ಕೆಮಿಕಲ್ಸಿಂದ. ಇಟ್ ವಿಲ್ ಬಿ ವಾಟ್, ಸಾಯಿಲ್ ಪೊಲ್ಯೂಷನ್. ಸೊ ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ನಾವು ಪ್ಲಾಸ್ಟಿಕ್ಗಳನ್ನು ಸಾಯಿಲ್ಗೆ ಹಾಕೋದ್ರಿಂದನೂ ಏನಾಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಟು ಅವಾಯ್ಡ್ ಆಲ್ ದಿಸ್, ಸೊ ನಾವು ಸಾಯಿಲ್ ಫಾರ್ಮ್ ಆಗಬೇಕಂದ್ರೆ ಇಷ್ಟೊಂದು ವರ್ಷಗಳಾಗತ್ತೆ ಅಲ್ವಾ. ಸೊ ಅಂಥ ಪ್ರೀಷಿಯಸ್ ಸಾಯಿಲ್ನ ನಾವೇನು ಮಾಡ್ತಾಯಿದ್ದೀವಿ, ಪಲ್ಯೂಟ್ ಮಾಡ್ತೀವಿ. ಯು ಶುಡ್ ಅವಾಯ್ಡ್ ಸಾಯಿಲ್ ಪಲ್ಯೂಟಿಂಗ್ ಆ್ಯಂಡ್ ಯು ಹ್ಯಾವ್ ಶುಡ್
ಕನ್ಸರ್ವ್ ಸಾಯಿಲ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಸಾಯಿಲ್ಗೆ ತೊಂದರೆ ಮಾಡ್ತಾ ಇದ್ದೀವಿ ಅಂದ್ಕೋಬೇಡಿ, ನಮಗೆ ನಾವು ತೊಂದರೆ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಯು ಶುಡ್ ಕಂಟ್ರೋಲ್ ದಿಸ್ ಸಾಯಿಲ್ ಎರೋಷನ್ ಆಗದಾಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಮೇಯ್ನಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕು ಅಲ್ವಾ. ಸೊ ಹಾಗಾದರೆ ಏನು ಮಾಡಬೇಕು? ಪ್ಲಾಂಟಿಂಗ್. ಸೊ ಏನು ಮಾಡಬೇಕು? ಗಿಡಗಳನ್ನು ಬೆಳೆಸಬೇಕು ಅಲ್ವಾ. ಎಸ್, ಓಕೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.